ಇನ್ನು ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಕೂಡ ತನ್ನದೇ ಆದಂಥ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ. 62 ಜನ ಶಾಸಕರಿದ್ದಾರೆ. 2 ಅಭ್ಯರ್ಥಿ ಗೆಲ್ಲಲಿಕ್ಕೆ ತಲಾ 28 ಮತಗಳು, 56 ಮತಗಳು ಬೇಕು. ಹೆಚ್ಚುವರಿಯಾಗಿ 6 ಮತಗಳು ಉಳಿತವೆ. 6 ಮತಗಳನ್ನು ದೋಸ್ತಿಗೆ ಹಾಕಿಸಬೇಕು, JDSಗೆ ಹಾಕಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಅದರಲ್ಲಿ ಒಂದು ತುಂಬ ಸ್ಪಷ್ಟ, ಇಬ್ಬರು ಶಾಸಕರು ಯಾವುದೇ ಕಾರಣಕ್ಕೂ ಅವ್ರು BJP ಪರವಾಗಿ ನಿಲ್ಲಲ್ಲ. ಅವ್ರು ಹಿಂದಿನಿಂದಲೂ ಕೂಡ ಅವ್ರು ಕಾಂಗ್ರೆಸ್ ಜೊತೆಗೆ ಗುರುಸ್ಕೊಂಡಿದ್ದಾರೆ, ಸೋಮಶೇಖರ್ ಮತ್ತು ಹೆಬ್ಬಾರ್. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅಷ್ಟು ಸುಲಭವಾಗಿ BJP ವಿರುದ್ಧವಾಗಿ ಮತ ಚಲಾಯಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ನಾವೊಂದು ಇಂಟರ್ವ್ಯೂ ಮಾಡಿದ್ವಿ. ಆ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿದ್ರು, ಏನಾದರೂ ನೀವು ಮತ್ತೆ ವಾಪಸ್ ಕರ್ಸ್ಕೊತೀರಾ ಅವ್ರನ್ನ ಅನ್ನುವಂಥ ಸಂದರ್ಭದಲ್ಲಿ ಯಾರನ್ನೂ ಕೂಡ ನಾವೇನು ಬೇಕು ಅಂತಲೇ ಹೊರಗಡೆ ಹಾಕಿಲ್ಲ, ನಾವು ಭಾಳ ದುಃಖದಿಂದಲೇ ಅವ್ರನ್ನ ಹೊರಗಡೆ ಕಳಿಸಿದ್ದೀವಿ ಅನ್ನುವಂಥ ಮಾತಂದರೆ ಓಪನ್ ಇದೆ ಬಾಗಿಲು ಅಂತ ಅರ್ಥ. ಇಂಥ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಏನಾದರೂ ಪಕ್ಷಕ್ಕೆ ವಿರುದ್ಧವಾಗಿ ಏನಾದರೂ ಹೋಗ್ತಾರಾ? ಖಂಡಿತವಾಗಲೂ ಅಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಇವತ್ತು BLP ಸಭೆ ಇದೆ. ಸಂಜೆ 6 ಗಂಟೆಗೆ BJP ಶಾಸಕಾಂಗ ಪಕ್ಷದ ಸಭೆ, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂಥ ಸಭೆ. BJP ಶಾಸಕರಿಗೆ ಸಭೆಯಲ್ಲಿ ವಿಪ್ ಜಾರಿ ಮಾಡಲಾಗುತ್ತೆ. ಅಲ್ಲೂ ಕೂಡ ಮತದಾನದ ಪ್ರಕ್ರಿಯೆ ಏನು, ಮತ ಹಂಚಿಕೆ ಏನು, ಮತ ಹಾಕುವಂಥ ಬಗೆ ಹೇಗೆ, ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ನೀವೇನೇನು ಮಾಡಬೇಕು, ಎಲ್ಲ ವಿವರಗಳನ್ನು ಕೂಡ ಶಾಸಕರಿಗೆ ನೀಡಲಾಗುತ್ತೆ. ಬರೀ ಕಿರಣ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೋಡ್ತಾ ಇದ್ದೀವಿ ನಾವು ಯಾವ್ಯಾವ ಪಕ್ಷದ ಲೆಕ್ಕಾಚಾರಗಳು ಏನು ಎತ್ತ ಅಂತ ಅನ್ನುವಂಥದ್ದು. ನಾಳೆ ಗೊತ್ತಾಗುತ್ತೆ ಯಾರ್ಯಾರ ಹಣೆ ಬರಹ ಏನು ಅಂತ ಪ್ರಶ್ನೆ ಬೇರೆ. ಆದರೆ BJPಯ ಲೆಕ್ಕಾಚಾರಗಳು ಏನು ನಡೀತಾ ಇದೆ ಕಿರಣ್? ಸದ್ಯಕ್ಕೆ ಕಾಂಗ್ರೆಸ್ ಮತ್ತು JDSಗೆ ಹೋಲಿಸಿದರೆ BJP ನಿರಾಳವಾಗಿದೆ. ಯಾಕೆಂದರೆ 2 ಸ್ಥಾನಗಳಿಗೆ BJP ಅಭ್ಯರ್ಥಿನ ಸ್ಪರ್ಧೆ ಮಾಡಿಸಿರುವಂಥದ್ದು. ಅದಕ್ಕೆ ತಕ್ಕದಂತಹ ಮತಗಳನ್ನು BJP ಹೊಂದಿದೆ. 62 ಮತಗಳ ಪೈಕಿ ಓರ್ವರ ಅಭ್ಯರ್ಥಿಗೆ ತಲಾ 28 ಮತಗಳನ್ನು ಹಾಕಿದ್ರು ಕೂಡ 6 ಮತಗಳು BJP ಜೊತೆ ಹೆಚ್ಚುವರಿಯಾಗಿ ಉಳಿಯುತ್ತೆ. ಇಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಒಂದೊಂದು ಅಭ್ಯರ್ಥಿಗೆ 29 ಮತಗಳನ್ನು ಹಾಕಿಸಿದ್ರು ಕೂಡ BJP ಬಳಿ ಮತ್ತು ಕೂಡ 4 ಮತಗಳು ಹೆಚ್ಚುವರಿಯಾಗಿ ಉಳಿಯುತ್ತೆ. ಹಾಗಾಗಿ BJPಗೆ ಯಾವುದೇ ರೀತಿಯ ಅಡ್ಡ ಮತದಾನದ ಆತಂಕ ಇಲ್ಲ. ಯಾಕೆಂದ್ರೆ ಅಡ್ಡ ಮತದಾನ ಮಾಡಬಹುದು ಅನ್ನುವಂಥವ್ರು ಇದ್ದವರು ಯಾರು ಕೂಡ ಈಗ ಪಕ್ಷದಲ್ಲಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಪಕ್ಷದ ಅಭ್ಯರ್ಥಿ ಪರವಾಗಿ ಮತವನ್ನು ಹಾಕ್ತಾರೆ ಅನ್ನುವಂಥ ಪ್ರಬಲವಾದಂತಹ ವಿಶ್ವಾಸವನ್ನು BJP ಹೊಂದಿದೆ. ಹಾಗಾಗಿ ಇವತ್ತು ಸಂಜೆ 6 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ BJP ಶಾಸಕ ಪಕ್ಷದ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಇಲ್ಲಿ ಯಾರ್ಯಾರಿಗೆ ಮತಗಳನ್ನು ಹಾಕಬೇಕಂದ್ರೆ ಇಂತಹ ಶಾಸಕರು ಇಂತಹ ಅಭ್ಯರ್ಥಿಗೆ ಮತವನ್ನು ಹಾಕಬೇಕನ್ನುವಂಥ ಮತಗಳ ಹಂಚಿಕೆಯನ್ನು ಇವತ್ತಿನ ಶಾಸಕ ಪಕ್ಷದ ಸಭೆಯಲ್ಲಿ ಮಾಡಲಾಗುತ್ತೆ ಮತ್ತು ವಿಪ್ ಅನ್ನು ಕೂಡ ಇವತ್ತಿನ ಸಭೆಯಲ್ಲಿ ಜಾರಿ ಮಾಡಲಾಗುತ್ತೆ. ಇಲ್ಲಿ ಸದ್ಯದ ಲೆಕ್ಕಾಚಾರದ ಪ್ರಕಾರವಾಗಿ BJP ಬಳಿ ಉಳಿಬಹುದಾದಂತಹ 6 ಮತಗಳು ಅಥವಾ 4 ಮತಗಳು, 28 ಮತಗಳನ್ನು ಹಾಕಿಸಿದ್ರೆ ಇಲ್ಲಿ 6 ಮತಗಳು ಉಳಿಯುತ್ತೆ, ಅಥವಾ 29 ಮತಗಳನ್ನು ಹಾಕಿಸಿದ್ರೆ 4 ಮತಗಳು ಉಳಿಯುತ್ತೆ. ಈ ಹೆಚ್ಚುವರಿ ಮತಗಳನ್ನು JDSನ ಅಭ್ಯರ್ಥಿಗೆ ಅಂದರೆ NDA 3ನೇ ಅಭ್ಯರ್ಥಿಗೆ ಹಾಕುವಂತಹ ಒಂದು ಲೆಕ್ಕಾಚಾರವನ್ನು BJP ಇಟ್ಟುಕೊಂಡಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ BJPಗೆ ಯಾವುದೇ ರೀತಿಯಿಂದ ಅಡ್ಡ ಮತದಾನದ ಆತಂಕ ಇಲ್ಲ. 2 ಅಭ್ಯರ್ಥಿಗಳನ್ನು ಸುಲಭವಾಗಿ ಗೆಲ್ಲಿಸಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಸದ್ಯಕ್ಕೆ BJP ಇದೆ. ರಂಗನಾಥ್. ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.